ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ಎದ್ದೇಳ್ತಿದ್ದಂಗೆ ತುಂಬಾ ಬಟ್ಟೆ ಇತ್ತು, ಸೊ ವಾಷಿಂಗ್ ಮಿಷಿನ್ಗೆ ಹಾಕಿ ಬರೋಷ್ಟರಲ್ಲಿ ಐ ರಿಸೀವ್ಡ್ ಅ ಪಾರ್ಸಲ್. ನಾನು ಅನ್ಕೊಂಡೆ ನಾನೇನು ಆರ್ಡರ್ ಮಾಡಿಲ್ವಲ್ಲ, ಏನಿದು ಅಂತ ಓಪನ್ ಮಾಡಿದ್ಮೇಲೆ ಗೊತ್ತಾಯ್ತು ದಿಸ್ ಇಸ್ ಅ ಸರ್ಪ್ರೈಸ್ ಗಿಫ್ಟ್. ನಮ್ಮ ಅಕ್ಕ ಆರ್ಡರ್ ಮಾಡಿರೋದು ನನ್ನ ಬರ್ತ್ಡೇಗೆ ಅಂತ. ಅದು ಮಿರಾಜಿಯೋ, ನನ್ನ ಫೇವ್ರೆಟ್ ಬ್ರ್ಯಾಂಡ್ ಬ್ಯಾಗ್. ನೋಡಿದ ತಕ್ಷಣ ಐ ವಾಸ್ ಸೂಪರ್ ಡೂಪರ್ ಹ್ಯಾಪಿ. ಇದೆಲ್ಲ ನಂಗೆ ಏನೂ ಗೊತ್ತಿರ್ಲಿಲ್ಲ. ಆಮೇಲೆ ಪ್ರೀತಮ್ ಕಾಲ್ ಮಾಡಿ ಹೇಳ್ದ ಹಿಮ್ ಅಡ್ರೆಸ್ ಎಲ್ಲ ತಗೊಂಡ್ ಬುಕ್ ಮಾಡಿರೋದು. ಐ ವಾಸ್ ಸೋ ಮಚ್ ಹ್ಯಾಪಿ. ಬ್ಯಾಗ್ ಬಂದಿದ ತಕ್ಷಣನೇ ಆಚೆ ಹೋಗ್ಬೇಕಿತ್ತು, ಹೆಂಗಿದ್ರು ಇಮಿಡಿಯೇಟ್ ಅದೇ ಬ್ಯಾಗ್ ಹಾಕೊಂಡು ಹೊರಟೆ. ಡ್ರೆಸ್ಸಸ್ ನೋಡ್ಬೇಕಿತ್ತು, RR ನಗರದಲ್ಲಿ ಓಡಾಡಿದ್ವಿ. ಆಮೇಲೆ ಸಿಂಧು ಡ್ರೆಸ್ಸಿಂಗ್ ಟೇಬಲ್ ತಗೋಬೇಕಿತ್ತು. ರಾಜರಾಜೇಶ್ವರಿ ಫರ್ನಿಚರ್ಸ್ ಇವಾಗ ನಿಮಿಷಾಂಬ ಪಕ್ಕ ಶಿಫ್ಟ್ ಆಗಿದೆ, ಸೊ ಅಲ್ಲಿ ಹೋಗಿ ಡ್ರೆಸ್ಸಿಂಗ್ ಟೇಬಲ್ ತಗೊಂಡು ಬರ್ತಾ ರಮ್ಯಾನ್ ಮನೆಗೆ ಹೋದೆ. ರಮ್ಯಾನ್ ಮನೇಲಿ ಮದ್ವೆ ಫೋಟೋಸ್ ಎಲ್ಲ ಬಂದಿತ್ತು. ಫೋಟೋ ಆಲ್ಬಮ್ ಪೂರ್ತಿ ನಾವೇ ತುಂಬಿದ್ವಿ. ಸೊ ಪಿಕ್ಚರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ನೋಡ್ಕೊಂಡು. ಹಾಗೆ ರಮ್ಯಾನ್ ಕೈ ರುಚಿ ತಿಂದೆ ಇವತ್ತು. ಆಂಟಿ ಇರ್ಲಿಲ್ಲ, ರಮ್ಯಾ ಅಡ್ಗೆ ಮಾಡಿದ್ಲು. ಚಟ್ನಿ ಪುಡಿ ಅನ್ನ ಲಾಸ್ಟ್ ಅಲ್ಲಿ ಮಿಸ್ಸೇ ಮಾಡಲ್ಲ ನಾನು ಅವ್ರ ಮನೆಗೆ ಹೋದ್ರೆ. ಇಯರಿಂಗ್ಸ್ ತಗೊಂಡಿದ್ಲು, ಅದನ್ನು ತೋರ್ಸಿದ್ಲು. ಸ್ಟ್ರೈಟ್ ಅವೇ ಕಮಿಂಗ್ ಟು ದ ನೈಟ್, ಯಾಕೋ ಐಸ್ ಕ್ರೀಮ್ ತಿನ್ಬೇಕಂತ ಕ್ರೇವಿಂಗ್ಸ್ ಆಯ್ತು. ನ್ಯಾಚುರಲ್ಸ್ ಅಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದೇನೆ. ಎಂಡ್